ಸರ್ ನಮಸ್ತೆ. ಸರ್ ನಮಸ್ತೆ. ಯಾವ ಕಂಪ್ನಿ ಸರ್ ನಿಮ್ಮದು? ಸರ್ ನಮ್ಮದು ಕೊಮಾಕಿ YRT ಮೋಟರ್ಸ್ ಅಂತೇಳಿ. ಓಕೆ. ಮ್ಯಾಕ್ಸ್ ಅಂದ್ರೆ ತುಮಕೂರು ರೋಡ್ ಚಿಕ್ಕಬಿದ್ರಕಲ್ಲಲ್ಲಿ ವೆಹಿಕಲ್ ನಮ್ಮದು ಶೋರೂಮ್ ಇದೆ. ಆಲ್ಮೋಸ್ಟ್ 5 ಇಯರ್ಸಿಂದ ನಾವು ಅಲ್ಲೇ ಇದ್ದೀವಿ. ಸೊ ಓಕೆ, ಇವತ್ತು ಯಾವ ಗಾಡಿ ರಿವ್ಯೂ ಮಾಡ್ತೀರಾ ಸರ್? ಸರ್ ಇವಾಗ ನಾನು ಮಾಡ್ತಾ ಇರೋ ರಿವ್ಯೂ ಬಂದು ಕೊಮಾಕಿಯಲ್ಲಿ X1 ಬೇಸ್ ವೇರಿಯಂಟ್ ಮಾಡಲ್ ಅಂತೇಳಿ. ಓಕೆ. ಇದು ಬಂದು ನಿಮಗೆ 2 ರೀತಿಯಲ್ಲಿ ಬರುತ್ತೆ. ಒಂದು ಲಿಥಿಯಂ ಬ್ಯಾಟ್ರಿ ಬರುತ್ತೆ, ಒಂದು ಗ್ರಾಫೈನ್ ಬ್ಯಾಟ್ರಿ ಬರುತ್ತೆ. ಓಕೆ. ಗ್ರಾಫೈನ್ ಅಂತ ಹೇಳಿದ್ರೆ ನಿಮಗೆ 50 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಸೊ 6 ಅವರ್ಸ್ ಚಾರ್ಜ್ ಆಗುತ್ತೆ. 39,000 ರುಪೀಸ್ ಪ್ರೈಸ್ ಆಗುತ್ತೆ. ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಓಕೆ. ಹಾಂ. ಓಕೆ ಸರ್, ಇನ್ನು ವೀಲ್ ಎಲ್ಲ ಏನು ಸೈಜ್ ಸರ್ ಇದು? ಸರ್ ಇದು ವೀಲ್ ಬಂದು 10 ಇಂಚ್ ವೀಲ್ ಬರುತ್ತೆ. ಓಕೆ. ಫ್ರಂಟ್ ಡಿಸ್ಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬ್ರೇಕ್ ಬರುತ್ತೆ. ಬ್ಯಾಕ್ ಎರಡು ಟ್ಯೂಬ್ಲೆಸ್ ಟೈರು. ಹಾಗೆ ಬ್ಯಾಕ್ ಸೈಡು ನಿಮಗೆ ಅಪ್ ಮೋಟ್ರು, ಮೋಟ್ರ್ BLDC ಅಪ್ ಮೋಟ್ರ್ ಬರುತ್ತೆ. ಓಕೆ. ಸರ್ ಇದರಲ್ಲಿ ಕೀ ಏನಂತ ಹೇಳಿದ್ರೆ ನಾರ್ಮಲ್ ಡಿಜಿಟಲ್ ಮಿಡ್ ಸ್ಕ್ರೀನ್ ಬರುತ್ತೆ. ಡಿಜಿಟಲ್ ಇದರಲ್ಲಿ ಹಾಂ, ಟಚ್ ಇಲ್ಲ. ಓಕೆ. ಇನ್ನು ಸೊ ಪಾರ್ಕಿಂಗಲ್ಲಿ ಇರುತ್ತೆ ನಿಮಗೆ. ಇಲ್ಲಿ ಎಷ್ಟು ಕಿಲೋಮೀಟ್ರು ನಾರ್ಮಲಾಗಿ ಬೇರೆ ವೆಹಿಕಲ್ ಏನು ತೋರಿಸುತ್ತೋ ಅದೇ ಫೀಚರ್ಸ್ ಇರುತ್ತೆ. ಆದರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಬೂಟ್ ಸ್ಪೇಸ್ ಜಾಸ್ತಿ ಸಿಗುತ್ತೆ ನಿಮಗೆ. ಓಕೆ. ಎಷ್ಟು ಲೀಟರ್ ಇದೆ ಸರ್ ಇದು ಬೂಟ್ ಸ್ಪೇಸ್? ಸರ್ ಇದರಲ್ಲಿ ಬಂದು 5 to 6 ಲೀಟರ್ಸ್ ಇರುತ್ತೆ ಸರ್ ಬೂಟ್ ಸ್ಪೇಸು. ನೋಡ್ಬೋದು ನೀವು. ಆರಾಮಾಗಿ 2 ಹೆಲ್ಮೆಟ್ ಇಡ್ಬೋದು. 2 ಹೆಲ್ಮೆಟ್ ಇಟ್ಕೋಬೋದು. ಓಕೆ. ಚಾರ್ಜರ್ ಇಡ್ಬೋದು ಆರಾಮಾಗಿ. ಹೌದು. ಹಾಗೆ MCB ಪಾಯಿಂಟ್ ಇರುತ್ತೆ. ಸಪೋಸ್ ಏನಾದರೂ ಶಾರ್ಟ್ ಆಯಿತು ಅಂದರೆ ಟ್ರಿಪ್ ಆಗುತ್ತೆ. ಆಟೋಮೆಟಿಕ್ ಅದೇ ಟ್ರಿಪ್ ಆಗುತ್ತೆ. ಆಟೋಮೆಟಿಕ್ ಸರ್ ಎಲ್ಲ. ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ನಿಮಗೆ, ಇದರಲ್ಲಿ ಲಿಥಿಯಂ ಕೂಡ ಇದೆ ಅಂತೇಳಿ. ಲಿಥಿಯಂ ಪ್ರೈಸ್ ಬಂದು ನಿಮಗೆ 60,000 ರುಪೀಸ್ ಆಗುತ್ತೆ. 50 to 60 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಓಕೆ. ಇದು ಬ್ಯಾಟ್ರಿ ಚಾರ್ಜಿಂಗ್ ಮಾಡೋದು ಯಾವ ಸರ್? ಸರ್ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಬರುತ್ತೆ. ಓಕೆ. ಇದು 2 ಪಿನ್ ಟೈಪು? 3 ಪಿನ್. ನಾನು ಸಾರಿ 2 ಪಿನ್ ಅಲ್ಲ, 3 ಪಿನ್ ಬರುತ್ತೆ. ಚಾರ್ಜ್ ಇಲ್ಲಿ ಮಾಡ್ಕೋಬೋದು. ಓಕೆ. ಲಿಥಿಯಂ ಆದರೆ 4 ಅವರ್ಸ್ ಚಾರ್ಜು. ಗ್ರಾಫೈನ್ ಆದರೆ 6 ಅವರ್ಸ್ ಚಾರ್ಜ್. ಇದು 4 ಅವರ್ಸ್ ಮಾಡಿದ್ರೆ ಸಾಕಾಗುತ್ತಾ? 4 ಅವರ್ಸ್ ಮಾಡಿದ್ರೆ ಸಾಕು. 0 to 100 4 ಅವರ್ಸ್ ಚಾರ್ಜ್. 0 to 100 4 ಅವರ್ಸ್ ಬಂದ್ಬಿಡುತ್ತೆ. ಹೌದು. ಓಕೆ. ಇನ್ನು ಇದೆಲ್ಲ ಆರಾಮಾಗಿ ಇದು ಮೊಬೈಲ್ ಇಡೋಂಥ ಜಾಗ, ನಾರ್ಮಲ್ ಸ್ಪೇಸ್ ಸಿಗುತ್ತೆ ನಿಮ್ಮಲ್ಲಿ ನಾರ್ಮಲ್ ಆಗಿ. ಇದೊಂದೇ ಅಲ್ಲ, ಇದ್ರ ಜೊತೆಗೆ ಇನ್ಕ್ಲೂಡೆಡ್ ಎಕ್ಸ್ಟ್ರಾ ಫಿಟ್ಟಿಂಗು ಫ್ರೀಯಾಗಿ ಸಿಗುತ್ತೆ. ಏನೆಲ್ಲ ಬರುತ್ತೆ ಸರ್ ಫ್ರೀಯಾಗಿ ಅಂತಂದರೆ ಮ್ಯಾಟು, ಮಿರರು, ಎಕ್ಸ್ಟ್ರಾ ಗಾರ್ಡು. ಮಿರರ್, ಎಕ್ಸ್ಟ್ರಾ ಗಾರ್ಡು ಇಷ್ಟೂ ಫ್ರೀಯಾಗೇ ಬರುತ್ತೆ. ಓಕೆ ಸರ್. ನಮ್ಮ ಮೋಟ್ರು ಮತ್ತು ಬ್ಯಾಟ್ರಿಗೆ ಎಷ್ಟು ವರ್ಷ ವಾರಂಟಿ ಸರ್? ಸರ್ 30,000 ಕಿಲೋಮೀಟರ್ಸು 3 ಇಯರ್ಸು ಬ್ಯಾಟ್ರಿ ವ್ಯಾರಂಟಿ ಇರುತ್ತೆ. ಲಿಥಿಯಮ್ಮು ಜೆಲ್ ಆದರೆ 1 ಇಯರ್ ವ್ಯಾರಂಟಿ ಇರುತ್ತೆ. ಸೊ ಮತ್ತು ಮೋಟ್ರಿಗೆ 1 ಇಯರ್ ವ್ಯಾರಂಟಿ ಬರುತ್ತೆ ನಿಮಗೆ. ಮೋಟ್ರಿಗೆ 1 ಇಯರು, ಬ್ಯಾಟ್ರಿಗೆ 1 ಇಯರ್. ಹೌದು. ಗ್ರಾಫೈನ್ ಬ್ಯಾಟ್ರಿಗೆ ಮಾತ್ರ. ಗ್ರಾಫೈನ್ ಬ್ಯಾಟ್ರಿಗೆ ಮಾತ್ರ ಅಷ್ಟು. ಗ್ರಾಫೈನಿಗೆ ಮಾತ್ರ 1 ಇಯರ್ ಇರುತ್ತೆ. ಲಿಥಿಯಂ ಆದರೆ 3 ಇಯರ್ಸ್ ಇರುತ್ತೆ. 30,000 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಸರ್ ಅದೇ ಗ್ರಾಫೈನ್ ಬ್ಯಾಟ್ರಿಯಲ್ಲಿ ನಿಮಗೆ ಮೈಲೇಜು ಅರೌಂಡ್ ಒಂದು 40 to 50 ಕಿಲೋಮೀಟರ್ಸ್ ಬರುತ್ತೆ. ಕಸ್ಟಮರ್ ಫೀಡ್ಬ್ಯಾಕು. ಮತ್ತು ಲಿಥಿಯಂ ಆದರೆ ನಿಮಗೆ 60 ಬರುತ್ತೆ. 50 to 60 ಕಿಲೋಮೀಟರ್ಸ್ ಬರುತ್ತೆ. ಓಕೆ ಸರ್. ಬನ್ನಿ ಸರ್, ಯಾವುದೋ ಇನ್ನೊಂದು ಗಾಡಿ ಹೇಳ್ತೀನಿ ಹಾಗೆ. ಇದು ನ್ಯೂಲಿ ಲಾಂಚ್ ವೆಹಿಕಲ್ಲು ಸರ್. ಓಕೆ. ಈ ವೆಹಿಕಲ್ಲು ಓಕೆ. XR7 ಅಂತೇಳಿ ಕೊಮಾಕಿ ನ್ಯೂಲಿ ಲಾಂಚ್ಡ್ ವೆಹಿಕಲ್ಲು. ಇದು ಬಂದು ನಿಮಗೆ 1,25,000 ರುಪೀಸ್ ಆನ್ ರೋಡ್ ಪ್ರೈಸ್ ಆಗುತ್ತೆ. ಹಾಗೆ ಇದರಲ್ಲಿ ಫೀಚರ್ಸ್ ಏನಂತ ಹೇಳಿದ್ರೆ ಲಿಥಿಯಂ ಬ್ಯಾಟ್ರಿ ಇರುತ್ತೆ. ಓಕೆ. ಸೊ 4 ಅವರ್ಸ್ ಚಾರ್ಜ್ ಮಾಡ್ಬೋದು. ರಿಜಿಸ್ಟ್ರೇಷನ್ ವೆಹಿಕಲ್ಲು. ಇದಕ್ಕೆ DL, ಹೆಲ್ಮೆಟು ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇನ್ಕ್ಲೂಡಿಂಗ್ RTO, ಇನ್ಶೂರೆನ್ಸು ಸೇರಿ ಆನ್ ರೋಡ್ ಪ್ರೈಸ್ 1,25,000 ರುಪೀಸ್ ಆಗುತ್ತೆ ಇದು. ಓಕೆ. ಇನ್ನು ಇದಕ್ಕೆ ಡಿಜಿಟಲ್ ಮೀಟ್ರಾ ಯಾವತ್ತು ಸರ್ ಇದು? ಸರ್ ಡಿಸ್ಪ್ಲೇ ಇದು ಟಚ್ ಡಿಜಿಟಲ್? ಇಲ್ಲ, ಇದು ಡಿಜಿಟಲೇ ಸರ್. ಇದು ಡಿಜಿಟಲೇ ಬರುತ್ತೆ ನಿಮಗೆ. ಇದು ಡಿಜಿಟಲ್ ಬರುತ್ತೆ. ಸೇಮ್ ಎಲ್ಲ ಬೇರೆ ಅಲ್ಲಿ ವೆಹಿಕಲ್ ನೋಡಿದ್ರಲ್ಲ, ಸೇಮ್ ಅದೇ ರೀತಿಯಲ್ಲೇ ಇದನ್ನು ಡಿಜಿಟಲ್ ಸ್ಪೀಕರ್ ಬರುತ್ತೆ. ಸೊ ಇವಾಗ ನೋಡ್ಬೋದು ನೀವು, ಕೀ ಆನ್ ಆಯಿತು. ರಿಮೋಟಲ್ಲೇ ಕೀ ಆನ್ ಮಾಡ್ಕೋಬೋದು ನಾವು. ರಿಮೋಟಲ್ಲೇ ಮಾಡ್ಬೋದಾ? ರಿಮೋಟಲ್ಲೇ ಮಾಡ್ಬೋದು. ಆ್ಯಂಟಿ ಥೆಫ್ಟ್ ಲಾಕ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ. ಆ್ಯಂಟಿ ಥೆಫ್ಟ್ ತೋರಿಸಿ ನನಗೆ. ಸೊ ಆ್ಯಂಟಿ ಥೆಫ್ಟ್ ಲಾಕ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಾನು ಲಾಕ್ ಮಾಡಿದ್ಮೇಲೆ ಈಗ ನೋಡ್ಬೋದು ವೀಲ್ ಕೂಡ ಜಾಮ್ ಆಗುತ್ತೆ. ಓಕೆ. ಜಾಮ್ ಆಯಿತು. ಎಸ್, ವೀಲ್ ಜಾಮ್ ಆಯಿತು. ಈ ರೀತಿ ಸೌಂಡ್ ಬರುತ್ತೆ ಅದು. ಓಕೆ. ಎಷ್ಟು ಮೋಡ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಗೇರ್ ಮೋಡ್ಸ್ ಅಂತೇಳಿ 3 ಮೋಡ್ ಇದೆ. ಎಕನಾಮಿ, ನಾರ್ಮಲ್ಲು, ಸ್ಪೀಡ್ ಅಂತೇಳಿ. ಆಗ್ಬಿಟ್ಟು ತೋರಿಸಿ. ಸೊ ಎಕನಾಮಿ, ನಾರ್ಮಲ್ಲು, ಸ್ಪೀಡು 55 ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಇದೆ ಇದರಲ್ಲಿ. ಟಾಪು 55? ಸೊ 30 ಕಿಲೋಮೀಟರ್ಸು ಫಸ್ಟ್ ಮೋಡು, ಸೆಕೆಂಡ್ 45, ಥರ್ಡ್ 55 ಕಿಲೋಮೀಟರ್ಸ್ ಬರುತ್ತೆ ಟಾಪ್ ಸ್ಪೀಡು. ಇದರಲ್ಲಿ ರಿವರ್ಸ್ ಮೂಡ್ ಇದೆಯಾ? ಹೌದು ಸರ್, ಇದೆ. ರಿವರ್ಸ್ ಮೂಡು ಕೂಡ ಇದೆ ಇದು. ಈ ಬಟನ್ ಬಂದು ರಿವರ್ಸ್. ಈ ಬಟನ್ನ ಹೋಲ್ಡ್ ಮಾಡಿ ಆಕ್ಸಿಲೇಟರ್ ಕೊಟ್ಟರೆ ರಿವರ್ಸ್ ಹೋಗುತ್ತೆ ಗಾಡಿ. ಓಕೆನಾ? ಹಾಗೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಮೈಲೇಜ್ ಬಂದು 180 ಕಿಲೋಮೀಟರ್ ಮೈಲೇಜ್ ಬರುತ್ತೆ ನಿಮಗೆ. 180ರಿಂದ 200 ಕಿಲೋಮೀಟರ್ಗೂ ಮೈಲೇಜ್ ಬರುತ್ತೆ. 180 ಕಿಲೋಮೀಟರ್ ಮೈಲೇಜ್. 72 ವೋಲ್ಟ್ಸು 44 AH ಬ್ಯಾಟ್ರಿ ಬರುತ್ತೆ. 60 AH ಬ್ಯಾಟ್ರಿ ಬರುತ್ತೆ. ಓಕೆ. 180 ಕಿಲೋಮೀಟರ್ ಪಕ್ಕ? ಹೌದು. 180 to 200 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. 72 ವೋಲ್ಟ್ಸ್ 60 AH ಬ್ಯಾಟ್ರಿ ಬರುತ್ತೆ. ಕಸ್ಟಮರ್ ಹೇಳಿರೋದಾ ಇಲ್ಲ ಕಂಪ್ನಿ ಐಡಿ? ಕಂಪನಿ ನಿಮಗೆ 300 ಹೇಳುತ್ತೆ. ಕಂಪ್ನಿ 300 ಹೇಳ್ತಾ ಇದೆ. ಕಸ್ಟಮರ್ ಫೀಡ್ಬ್ಯಾಕ್ 200.
ಕಸ್ಟಮರ್ ಫೀಡ್ಬ್ಯಾಕ್ 180 200. ಲ್ಯಾಬಲ್ಲಿ 300 ಕಿಲೋಮೀಟರ್ಸು, ಕಂಪನಿ ಕ್ಲೈಮ್ ಮಾಡೋದು 300, ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಬಂದು ನಿಮಗೆ ಅರೌಂಡ್ 200 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಇದರಲ್ಲಿ ಇನ್ನು ಕ್ರೂಸ್ ಕಂಟ್ರೋಲ್ ಇದೆಯಾ? ಕ್ರೂಸ್ ಕಂಟ್ರೋಲರ್ ಬರಲ್ಲ ಸರ್ ಇದರಲ್ಲಿ. ಹಜಾರ್ಡ್ ಲೈಟ್ ಬರುತ್ತೆ ನಾರ್ಮಲ್ಲು. ಓಕೆ, ಆನ್ ಮಾಡಿ ಸರ್ ಹಜಾರ್ಡ್ ಲೈಟು. ಒಂದು ನಿಮಿಷ. ಓಕೆ ಸರ್, ಇನ್ನು ಬ್ಯಾಟ್ರಿ ಮೋಟ್ರಿಗೆ ವಾರಂಟಿ ಎಷ್ಟು ಸರ್ ಈ ಗಾಡಿಗೆ? ಸರ್ ಇದು ಲಿಥಿಯಂ ಬ್ಯಾಟ್ರಿ ಬಂದು ಲಿಥಿಯಮ್ಮೇ ಬರುತ್ತೆ ಇದರಲ್ಲಿ. ಬ್ಯಾಟ್ರಿ ಬಂದು 2+1 3 ಇಯರ್ಸ್ ಬ್ಯಾಟ್ರಿ ವಾರಂಟಿ ಇರುತ್ತೆ, 30,000 ಕಿಲೋಮೀಟರ್ಸು. ಮೋಟರು 1 ಇಯರ್ ವಾರಂಟಿ ಇರುತ್ತೆ. ಮೋಟರ್ 1 ಇಯರ್ ವಾರಂಟಿ. 1 ಇಯರ್ ವಾರಂಟಿ ಇರುತ್ತೆ. ಸರ್ ಈ ಗಾಡಿ ಬಂದು ಟೆಸ್ಟ್ ಡ್ರೈವ್ ಮಾಡ್ಬೋದಾ? ಟೆಸ್ಟ್ ಡ್ರೈವ್ ಮಾಡ್ಬೋದು ಸರ್. ಶೋರೂಮಿಗೆ ಬಂದು ವಿಸಿಟ್ ಮಾಡಿದ್ರೆ ಟೆಸ್ಟ್ ಡ್ರೈವ್ ಎಲ್ಲ ಮಾಡಲ್ ವೆಹಿಕಲ್ ಟೆಸ್ಟ್ ಡ್ರೈವ್ ಸಿಗುತ್ತೆ ನಿಮಗೆ. ಸೊ ನಮ್ಮ ಶೋರೂಮ್ ಬಂದು ತುಮಕೂರು ರೋಡ್, ಚಿಕ್ಕಬಿದ್ರಕಲ್ಲು, ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲಿ ಬರುತ್ತೆ. ಸೊ ಏನಾದರೂ ಫರ್ದರ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ 6364687779. ಓಕೆ, ಟೈಮಿಂಗ್ಸ್ ಸರ್ ಇನ್ನು? ಸರ್ ಬೆಳಿಗ್ಗೆ 9:30 ಈವ್ನಿಂಗ್ 7:30 8ವರೆಗೂ ಇರುತ್ತೆ ಸರ್. 8ವರೆಗೂ ಇರುತ್ತೆ. ಸರ್ವಿಸ್ ಸ್ಟೇಷನು ಶೋರೂಮು ಎರಡೂ ಒಂದೇ ಕಡೆ ಇದೆ ನಮ್ಮದು, ಸಪ್ರೇಟ್ ಇಲ್ಲ. ಸೊ ಸರ್ವಿಸ್ ಸ್ಟೇಷನು ಶೋರೂಮು ಎರಡೂ ನೀವು ವಿಸಿಟ್ ಮಾಡ್ಬೋದು. ಎರಡು ವಿಸಿಟ್ ಮಾಡ್ಬೋದು. ಈಗ ಹೊಸ ಗಾಡಿಗೆ ಸರ್ವಿಸ್ ಎಲ್ಲ ಹೇಗೆ ಸರ್? ಸರ್ ನಾರ್ಮಲ್ ಆಗಿ ಸರ್ವಿಸ್ ಮಾಡ್ತೀವಿ. 750 ಕಿಲೋಮೀಟರ್ಸ್ಗೆ ಒನ್ಸು ಅಂದರೆ ಫಸ್ಟು 750 ಕಿಲೋಮೀಟರ್ಸು, ಸೆಕೆಂಡ್ ಸರ್ವಿಸು 1500, ಇನ್ನು ನಾರ್ಮಲ್ 1500 ಆದಮೇಲೆ ಎವ್ರಿ 2500 ಕಿಲೋಮೀಟರ್ ಸರ್ವಿಸ್ ಆಗುತ್ತೆ. ಸರ್ವಿಸಲ್ಲಿ ಏನೇನು ವೆರಿಫೈ ಮಾಡ್ತೀವಿ ಅಂದರೆ ಬ್ಯಾಟ್ರಿ ಕೇಪಬಿಲಿಟಿ, ಮೋಟ್ರ್ ಕೇಪಬಿಲಿಟಿ, ಅದು ಬಿಟ್ಟು ಕಸ್ಟಮರ್ ಫೀಡ್ಬ್ಯಾಕ್ ಏನಾದರೂ ಇತ್ತು ಅಂತಂದಾಗ ವೆರಿಫೈ ಮಾಡ್ತೀವಿ. ಬ್ರೇಕಿಂಗ್ ಎಲ್ಲ ಚೆಕ್ ಮಾಡಿ ಕೊಡ್ತೀವಿ. ಅದಕ್ಕೇನು ಚಾರ್ಜಸ್ ಇರುತ್ತಾ, ಫ್ರೀನಾ ಸರ್? ಸರ್ ಸ್ಟಾರ್ಟಿಂಗ್ 2 ಸರ್ವಿಸ್ ಫ್ರೀ ಇರುತ್ತೆ, ಅದಾದಮೇಲೆ ಚಾರ್ಜಸ್ ಇರುತ್ತೆ. ಬೇಸ್ಡ್ ಆನ್ ಏನು ಪ್ರಾಬ್ಲಮ್ ಆಗಿದೆ ಅದ್ರ ಮೇಲೆ ರಿಕ್ವೈರ್ಮೆಂಟ್ ಇರುತ್ತೆ. ಸರ್ವಿಸ್ ಚಾರ್ಜಸ್ ಅಂತ ಇರುತ್ತೆ ಸರ್. ಓಕೆ, 2 ಫ್ರೀ ಅಂತ ಹೇಳಿದ್ರೆ ಅಕಸ್ಮಾತ್ ಎಕ್ವಿಪ್ಮೆಂಟ್ ಅದು ಏನಾದ್ರು ಸ್ಪಾಟ್ಸ್ ಹೋಗಿದ್ರೆ ಅದನ್ನು ಫ್ರೀ ಇರುತ್ತಾ? ಅಕಸ್ಮಾತ್ ಏನೋ ದುಡ್ಡು? ಇಲ್ಲ, ಸರ್ವಿಸ್ ಮಾತ್ರ ಫ್ರೀ ಇರುತ್ತೆ. ಪಾರ್ಟ್ಸ್ ಏನಾದರೂ ಹೋಗಿದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಓಕೆ ಸರ್, ನಿಮ್ಮ ಹೆಸರು? ಚೇತನ್ ಅಂತ. ಓಕೆ ಸರ್.